ಸ್ನೇಹಿತರೆ, ಇವತ್ತು ನಾನು ಪಾಸಿಟಿವ್ ಅಫರ್ಮೇಷನ್ ಸಕಾರಾತ್ಮಕ ದೃಢೀಕರಣಗಳ ಬಗ್ಗೆ ಇವತ್ತು ನಿಮ್ ಜೊತೆ ಹೇಳ್ತೇನೆ. ಈಗ ಉದಾಹರಣೆಗೆ ನೀವು ಭಾಷಣ ಕೌಶಲ್ಯ ಕಲಿಬೇಕು ಅಂದ್ರೆ ಕೆಲವೊಂದು ವಾಕ್ಯ ಹೇಳ್ತೀನಿ, ನನ್ನ ಜೊತೆಗೆ ರಿಪೀಟ್ ಮಾಡ್ತೀರಾ ಎಲ್ಲರೂ. ನನ್ನ ಮಾತು ಮಧುರವಾಗಿದೆ. ನನ್ನ ನನ್ನ ಮಾತು ಮಾತು ಮಧುರವಾಗಿದೆ. ಮಧುರವಾಗಿದೆ. ಓಕೆ, ನಾನು ಹೇಳಿದ ಸ್ಟಾಪ್ ಮಾಡಿದ ತಕ್ಷಣ ಒಟ್ಟಿಗೆ ಶುರು ಮಾಡಿದ್ರೆ ಈ ಎಲ್ಲರದು ಒಂದೇ ವಾಯ್ಸ್ ತರ ಬರಬೇಕು ನನಗೆ. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ನನ್ನ ಮಾತು ಮಧುರವಾಗಿದೆ. ನನ್ನ ಮಾತು ಮಧುರವಾಗಿದೆ. ನನ್ನ ಭಾಷೆ ಸೊಗಸಾಗಿದೆ. ನನ್ನ ಭಾಷೆ ಭಾಷೆ ಸೊಗಸಾಗಿದೆ. ಎಳಿತಾ ಇದ್ದೀರಿ ಸ್ವಲ್ಪ, ಒಂದು ಒಟ್ಟಿಗೆ ನಾನು ಹೇಳ್ದಂಗೆ ಹೇಳಕ್ ಟ್ರೈ ಮಾಡಿ. ನನ್ನ ಧ್ವನಿ ಇಂಪಾಗಿದೆ. ನನ್ನ ಧ್ವನಿ ಇಂಪಾಗಿದೆ. ನನ್ನ ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿದೆ. ನನ್ನ ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿದೆ. ಸೊಗಸಾಗಿದೆ. ನಾನು ಉತ್ತಮ ಭಾಷಣಕಾರ. ನಾನು ಉತ್ತಮ ಭಾಷಣಕಾರ. ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ. ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ. ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ. ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ. ನಾನು ನಿರಂತರ ಅಭ್ಯಾಸ ಮಾಡುತ್ತೇನೆ. ನಾನು ನಿರಂತರ ಅಭ್ಯಾಸ ಮಾಡುತ್ತೇನೆ. ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಈಗ ಎದೆ ಮೇಲೆ ಕೈ ಇಟ್ಕೊಳ್ಳಿ. ನಾನೊಬ್ಬ ಉತ್ತಮ ಭಾಷಣಕಾರ. ನಾನೊಬ್ಬ ಉತ್ತಮ ಭಾಷಣಕಾರ. ನಾನು ಪ್ರಖ್ಯಾತ ವಾಗ್ಮಿ. ಪ್ರಖ್ಯಾತ ವಾಗ್ಮಿ. ಓಕೆ, ಐ ವಿಶ್ ಆಲ್ ದ ಬೆಸ್ಟ್. I wish you all the best. ಓಕೆ, ಗುಡ್. ಕೇಳಿದಿರಿ, ವೆರಿ ಗುಡ್, ವೆರಿ ಗುಡ್. ಓಕೆ, ಯಾರು ಮಾತಾಡ್ತೀರಿ? ಈ ಆಕ್ಟಿವಿಟಿ ಹೇಗೆ ಅನ್ನಿಸ್ತು ಅಂತ ಯಾರು ಒಬ್ರು ಇಬ್ರು ಮಾತಾಡಿ. ಎಸ್, ತುಂಬಾ ಚೆನ್ನಾಗಿರುತ್ತೆ ಸರ್. ಹೌದಾ? ಓಕೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ. ಎಸ್ ಮಂಜುನಾಥ್. ಸರ್, ನಾನು ಈಗಲೇ ಉತ್ತಮ ಭಾಷಣಕಾರನಾದೆ. ವೆರಿ ಗುಡ್, ವೆರಿ ಗುಡ್. ಎಸ್ ಮಂಜುನಾಥ್ ಪಿ ಕೆ. ಹಾ ಸರ್, ಕನ್ನಡದಲ್ಲಿ ನಾ ಜನರಲಿ ಅಫರ್ಮೇಷನ್ಸ್ ಮಾಡ್ತಿಲ್ಲ. ಇಟ್ ವಾಸ್ ಫೈನ್ ಸರ್, ಗ್ರೇಟ್. ಯಾವಾಗ್ಲೂ ಆಯ್ತು. ನೀವು ಯಾಕೆ ಅಫರ್ಮೇಶನ್ ಬೇಕು ಅಂತ ಹೇಳ್ಬೇಕು. ಗೊತ್ತಿದ್ದವ್ರು ಏನ್ ಗೊತ್ತಾ, ಇವಾಗ ನನಗೆ ಈ ಅಫರ್ಮೇಶನ್ಸ್ ಇಂಪಾರ್ಟೆನ್ಸ್ ಗೊತ್ತಿದೆ ನಿಮ್ಗೆ, ಅದನ್ನ ಹೇಳ್ಬಿಡ್ಬೇಕು ಇವಾಗ ಅವಕಾಶ ಕೊಟ್ಟಾಗ. ಹೇಳಿ. ಹಾ ಸರ್, ನಮ್ಗೆ ಅದು ಒಳಗಿಂದ ಕಾನ್ಫಿಡೆನ್ಸ್ ತಂದು ಕೊಡುತ್ತೆ ಸರ್ ನಮ್ಗೆ. ವೆರಿ ಗುಡ್, ವೆರಿ ಗುಡ್. ಸೊ ಒಳಗಿನಿಂದ ಕಾನ್ಫಿಡೆನ್ಸ್ ಬೇಕಾ? ನಾವೆಲ್ಲ ಒಳಗಿಂದ ಬೇಕು ಅಂದ್ರೆ ಒಳಗೆ ಸೇರಿದರೆ ಗುಂಡು ಹಾಡು ಕೇಳ್ತೀವಿ ಅಥವಾ ಬಾಟ್ಲು ತಗೋತಾರೆ. ಇಲ್ಲಿ ನಾವು ಅಫರ್ಮೇಷನ್ಸ್ ಹೇಳಿದ್ರೆ ಸಾಕು, ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಏನಂತೀರಿ? ನಿಮ್ಗೆ ಏನು ಅನ್ನಿಸ್ತು ಆಕ್ಟಿವಿಟಿ? ಎಲ್ಲರೂ ಕಾಮೆಂಟ್ ಮಾಡಿ ಈಗ.